ನಮಸ್ಕಾರ. ಹೈಕೀಜಿ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಬಾರಿ ಗುಡಿಯ ಅರಸಿ ನಾವು ಪಯಣವನ್ನ ಬೆಳೆಸಿರುವಂತದ್ದು ಬೆಂಗಳೂರಿನ ಉತ್ತರಹಳ್ಳಿ ಸಮೀಪದ ಚೈತನ್ಯ ಸದ್ಗುರು ಮಂದಿರಕ್ಕೆ. ಈ ಮಂದಿರದಲ್ಲಿ ದತ್ತಾತ್ರೇಯ ಸ್ವಾಮೀಜಿಗಳ ದರ್ಶನ ಭಾಗ್ಯ ಸಿಗುತ್ತೆ. ಹಾಗೇನೆ ಗೌರಿ ಗಣೇಶ ಹಬ್ಬದ ಸಂದರ್ಭವಾಗಿರೋದ್ರಿಂದ ಸುಂದರವಾದಂತಹ 2,500 ಗಣೇಶನ ಮೂರ್ತಿಗಳ ದರ್ಶನ ಭಾಗ್ಯ ಕೂಡ ಸಿಗುತ್ತೆ. ಹಾಗಿದ್ರೆ ಬನ್ನಿ ಆರಂಭಿಸೋಣ ಈ ವಾರದ ಗುಡಿಯ ನೋಡಿರಣ್ಣ. ಜೊತೆಗೆ ಪಯಣವನ್ನ ಬೆಳೆಸೋಣ ಸದ್ಗುರು ಚೈತನ್ಯ ಮಂದಿರದೆಡೆಗೆ. ಸದ್ಗುರು ಚೈತನ್ಯ ಮಂದಿರವನ್ನ ನಾವು ತಲುಪಿದ್ದಾಯಿತು. ಈ ಮಂದಿರದಲ್ಲಿ ಬಹಳಷ್ಟು ವಿಶೇಷತೆಗಳಿವೆ. ಇಲ್ಲಿ ನಿಮಗೆ 2,500 ಗಣಪನ ದರ್ಶನ ಕೂಡ ಆಗತ್ತಂತೆ. ಆ ಎಲ್ಲ ದರ್ಶನ ಭಾಗ್ಯವನ್ನ ಪಡೆಯೋಣ. ಅದಕ್ಕೂ ಮುನ್ನ ಇಲ್ಲಿಗೆ ಬರುವಂತಹ ಬಗೆ ಹೇಗೆ, ಅದರ ಬಗ್ಗೆ ಒಂದಿಷ್ಟು ಮಾಹಿತಿನ ನೀವು ಪಡೆದುಕೊಳ್ಳಿ. ನಂತರ ದರ್ಶನ ಮಾಡಿಸ್ತೀನಿ. ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಉತ್ತರಹಳ್ಳಿಯ ಸಮೀಪದಲ್ಲಿ ಸಿಗುವ ದೇವಾಲಯವೇ ಸದ್ಗುರು ಚೈತನ್ಯ ಮಂದಿರ. ಈ ಮಂದಿರಕ್ಕೆ ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ನಿಂದ ಅನೇಕ ಬಸ್ಸುಗಳಿವೆ. ಬಸ್ ನಂಬರ್ 279 ಹಾಗೂ 210 ಬಸ್ಸುಗಳು ಇಲ್ಲಿಗೆ ಬರ್ತವೆ. ಪಟಾಲಮ್ಮ ಟೆಂಪಲ್ ಸ್ಟಾಪ್ ಇಳ್ಕೊಂಡ್ರೆ ಅಲ್ಲಿಂದ ಚೈತನ್ಯ ಮಂದಿರಕ್ಕೆ 10 ನಿಮಿಷಗಳ ಹಾದಿ. ಸದ್ಗುರು ಚೈತನ್ಯ ಮಂದಿರ ಒಂದು ಬೃಹತ್ ಗುರುಪೀಠ. ಸಾಕ್ಷಾತ್ ಶೃಂಗೇರಿ ಜಗದ್ಗುರುಗಳೇ ಚಾಲನೆ ಕೊಟ್ಟಂತಹ ಗುರುಪೀಠವಿದು. ಇದೇ ಮಂದಿರದಲ್ಲಿ ನೆಲೆಸಿದ್ದಾನೆ ಲಕ್ಷ್ಮೀ ಸಹಿತನಾದ ವಿನಾಯಕ. ಭಾರತದಲ್ಲಿ ಅನಾದಿ ಕಾಲದಿಂದಲೂ ಗಣೇಶನನ್ನ ಸ್ತುತಿಸಲಾಗ್ತಾ ಇದೆ. ಆದರೆ ಗಣೇಶನಿಗೆ ರೂಪ ಕೊಟ್ಟವಳು ತಾಯಿ ಗೌರಿ. ಗೌರಿಯ ನಖ ಕಲ್ಮಶದಿಂದ ರೂಪಿತಗೊಂಡಂತನು ಗಣೇಶ. ಹಾಗಾಗಿಯೇ ಭಾದ್ರಪದ ಮಾಸದ ಗಣೇಶ ಚತುರ್ಥಿಯಂದು ಗಣೇಶನ ಹಬ್ಬವನ್ನು, ಆತನ ಜನ್ಮ ದಿನವನ್ನು ಆಚರಿಸಲಾಗುತ್ತೆ. ಬನ್ನಿ ಈ ಶುಭ ಸಂದರ್ಭದಲ್ಲಿ ಮೊದಲಿಗೆ ಗಣೇಶನಿಗೆ ವಂದಿಸೋಣ. ಜಯ ಗಣಪತಿ ವಂದನಾ. ಈ ದೇಗುಲದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಗಣಪ ಲಕ್ಷ್ಮೀ ಸಮೇತನಾಗಿ ನೆಲೆಸಿರುವಂಥದ್ದು. ಯಾಕಂದ್ರೆ ಪುರಾಣಗಳಲ್ಲಿ ಉಲ್ಲೇಖ ಇದೆ ಗಣೇಶನ ತಾಯಿ ಲಕ್ಷ್ಮಿ ಅಂತ. ಆ ಕಾರಣದಿಂದಲೇ ಇಲ್ಲಿ ಲಕ್ಷ್ಮೀ ಸಮೇತನಾಗಿ ಗಣೇಶ ನೆಲೆ ನಿಂತಿದ್ದಾನೆ. ಇಲ್ಲಿ ವಿಶೇಷವಾದಂತಹ ಅಭಿಷೇಕ ನೆರವೇರುತ್ತೆ. ಬನ್ನಿ ಅಭಿಷೇಕವನ್ನ ನೋಡೋಣ. ಪ್ರಣಮ್ಯ ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುರ್ಕಾಮಾರ್ಥ ಸಿದ್ಧಯೇ ಆಯುರ್ಕಾಮಾರ್ಥ ಸಿದ್ಧಯೇ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಆಯುರ್ಕಾಮಾರ್ಥ ಸಿದ್ಧಯೇ. ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಮಂ ಆಯುರ್ಕಾಮಾರ್ಥ ಸಿದ್ಧಯೇ ಆಯುರ್ಕಾಮಾರ್ಥ ಸಿದ್ಧಯೇ. ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ಆಯುರ್ಕಾಮಾರ್ಥ ಸಿದ್ಧಯೇ. ಅಥರ್ವ ಶೀರ್ಷ ಉಪನಿಷತ್ತಿನಲ್ಲಿ ಗಣಪತಿಯನ್ನ ಪ್ರತ್ಯಕ್ಷ ಬ್ರಹ್ಮ ಅಂತ ಕರೆದಿದ್ದಾರೆ. ಹಾಗಾಗಿ ವೇದಗಳ ಕಾಲದಿಂದಲೂ ಗಣಪತಿಯ ಆರಾಧನೆ ಇದ್ದೇ ಇದೆ. ಅಂಥ ಗಣಪತಿ ಈಗ ನಮ್ಮ ವಿದ್ಯಾಧಿಪ ಎನಿಸಿದ್ದಾನೆ. ಇಲ್ಲೊಂದು ವಿಶೇಷ ಅಂದರೆ ಗಣೇಶನ ತೊಡೆಯ ಮೇಲೆ ಲಕ್ಷ್ಮಿ ಇರ್ತಕ್ಕಂಥದ್ದು. ಇದಕ್ಕೆ ಉದ್ದೇಶವಾದರೂ ಇಷ್ಟೇ, ಗಣೇಶ ತಾಯಿಯನ್ನು ತನ್ನ ತೊಡೆಯ ಮೇಲೆ ಇಟ್ಕೊಂಡಿರ್ತಕ್ಕಂಥದ್ದು ಇದು ಕೇವಲ ಕಲ್ಪನೆಯಲ್ಲ. ಗಣೇಶನ ಪುರಾಣಗಳಲ್ಲಿ ಬರತಕ್ಕಂಥ
48 ವಿಧವಾದ ಗಣೇಶ ಅಂತಕ್ಕಂಥದ್ರಲ್ಲಿ ಇದು ಒಂದಾಗಿರ್ತಕ್ಕಂಥದ್ದು. ಇದನ್ನು ಮಹಾಗಣಪತಿ ಅಂತ ಕೂಡ ಕರಿತಾ ಇದ್ದೇವೆ. ಲಕ್ಷ್ಮಿಯನ್ನ ತಾಯಿ ಸಮಾನದಲ್ಲಿ ಕಂಡು ಆತ ಆಕೆಯನ್ನ ಗೌರವಿಸಿದ್ದಾನೆ. ಆ ಕಾರಣದಲ್ಲೇ ಇಲ್ಲಿರುವ ಗಣಪತಿ ಲಕ್ಷ್ಮಿ ಸಹಿತವಾದ ಗಣಪತಿ ಎಂದದ್ದು. ಬಹಳ ವಿಶೇಷವಾದ ಒಂದು ವಸ್ತುಸ್ಥಿತಿಯ ಸಂಗ್ರಹ. ಕಾರಣ ನಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಯಾವುದನ್ನು ಮಾಡಬೇಕಾದರೂ ನಿರ್ವಿಘ್ನವಾಗಿ ನಡೆಯಬೇಕು ಎಂಬ ಒಂದು ಸಂಕಲ್ಪದಿಂದ ಪ್ರಪ್ರಥಮ ಪೂಜೆಯನ್ನು ನಮ್ಮ ವೇದದಲ್ಲಿ ಅಥರ್ವಶೇಷದಲ್ಲಿ ಭಗವಂತ ಶ್ರೀಮನ್ನಾರಾಯಣ ಈ ಒಂದು ಗಣಪತಿಯ ವಿಶೇಷತೆಯನ್ನು ನಮಗೆ ವಿಶ್ಲೇಷಣೆ ಮಾಡಿದ್ದಾನೆ. ಸರ್ವಮಂಗಳಪ್ರದವಾಗಿರತಕ್ಕಂಥ ಈ ಗಣೇಶನ ಪ್ರಾರ್ಥನೆಯೊಂದಿಗೆ ನಮ್ಮ ಜೀವನ್ಮುಕ್ತಿಯ ಸಾಧನೆ ಜೊತೆಗೆ ನಮ್ಮ ಎಲ್ಲ ಕೈಂಕರ್ಯವೂ ಕೂಡ ನಿರ್ವಿಘ್ನವಾಗಿ ನಡೆದು ಅವನ ವಿಶೇಷತೆಯಿಂದ ನಾವು ಅನುಗ್ರಹ ಪಾತ್ರಕ್ಕೆ ಒಳಗಾಗುತ್ತೇವೆ. ಅಂತಹ ವಿವಿಧ ರೂಪದ ಗಣೇಶ, ಎಲ್ಲ ರೀತಿಯ ವಿಘ್ನಕಾರಕನಾಗಿರ್ತಕ್ಕಂಥ ಈ ಗಣಪತಿಯ 2 ಸಹಸ್ರ ವಿಗ್ರಹಗಳನ್ನು ನಾವು ಇಲ್ಲಿ ನೋಡಬಹುದು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ. ಈ ಪರಿಕಲ್ಪನೆಯವರೆಗೂ ಬರುತ್ತೆ ಅಂತ ನನ್ನ ಊಹೆಗೂ ಸಿಕ್ಕಿರಲಿಲ್ಲ.